ಪಾರ್ಟಿ ದಮ್ ಬೇಕಲ್ಲ ಯಾವನ್ಗಾರು ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳಿದ್ಮೇಲೆ ಆಗಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡು ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನಾನು ಡಿಸ್ಮಿಸ್ ಮಾಡಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರುಗಳಿಗೆ. ಬಿಡಿ ಯಾಕೆ ಮಾತಾಡ್ತೀರಿ? ನೋಡಪ್ಪ, ಯತ್ನಾಳ್ ಅವರು ಕೇಂದ್ರದ ಸಚಿವರಾಗಿದ್ದವರು, ಭಾಳ ಬುದ್ಧಿವಂತರು, ಅಷ್ಟೇ ಶಕ್ತಿಯುತವಾಗಿದ್ದಾರೆ. ಅವರು ಒಂದು ಸಾರಿ ಯೋಚನೆ ಮಾಡ್ಕೋಬೇಕು, ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು, ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ. ಜಿ ಟಿ ದೇವೇಗೌಡಂದು ಏನಿದೆ, ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು, ಇವತ್ತು ಜಿ ಟಿ ದೇವೇಗೌಡ ಎಷ್ಟು ಸಂಪಾದನೆ ಮಾಡೋಣ ಅಂದರೆ ನಮ್ಮಿಬ್ಬರದನ್ನೇ ಅವ್ರು ಚರ್ಚೆ ಕೊಟ್ಬಿಡಿ. ಹೌದು, ನಾನು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ. ಇವ್ರು ಮಾಡೋರಲ್ಲ, ಈಗ ಎಲ್ಲ ಸಮರ್ಥವಾಗಿದ್ದಾರಲ್ಲ, ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ. ಸತ್ಯವಂತರಾದರೆ ಅವರು, ನಾನು ಸತ್ಯವಂತ, ನಾನು ಪಾಲ್ದಾರ ಅಲ್ಲ, ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು.